ಹಾಯ್ ಫ್ರೆಂಡ್ಸ್, ಏನಂದರೆ ಇವಾಗ ನನ್ನ ಮಗಳದು ಕಾಲ್ದು ದಾರ ಟೈಟಾಗಿ ಹೋಗಿದೆ. ಅದನ್ನು ಚೇಂಜ್ ಮಾಡಬೇಕು. ಈಗ ಮಲಗಿದ್ದಾಳೆ, ಅದೇ ಸರಿಯಾದ ಟೈಮಿಗೆ ಎದ್ದಿದ್ದಾಗ ಮಾಡಿಸ್ಕೊಳ್ಳೋಣ. ಕಟ್ ಮಾಡಿಸಲ್ಲ, ತುಂಬ ಹಿಂಸೆ ಆಗುತ್ತೆ. ಹಿಂಸೆ ಅಂದರೆ ಅದೇ ಅದು ಕಟ್ಟಾದಮೇಲೆ ಗಂಧದ ಕಡ್ಡಿಲೆಲ್ಲ ಸಿಗಬೇಕಾಗತ್ತಲ್ವ, ಅವಾಗ ಎಲ್ಲಿ ಸುಟ್ಕೊಬಿಡ್ತಾಳೋ ಅಥವಾ ಸುಟ್ಬಿಡ್ತೀವೋ ಅವಳಾಡೋ ಹಿಂಸೆಗೆ ಅಂತ ಹೇಳಿ ಮಲಗಿದ ಕಟ್ತೀನಿ. ನೋಡಿದ್ರೆ ಎದ್ದೇ ಬಿಟ್ಟಿದ್ದಾಳೆ. ಅದು ದಾರ ಒಂದು ಕಟ್ ಮಾಡೋ ಅಷ್ಟರಲ್ಲಿ ಇಟ್ಕೊಂಡು ಫೈನಲಿ ಎದ್ದಿದಂಗ್ಲೇ ಕಟ್ತೆ. ಇದಾದ ನಂತರ ಗ್ಯಾಸ್ ಸ್ಟವ್ ಕಚ್ಚಿ ಪಾತ್ರೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಕೂತ ತಕ್ಷಣ ಆಫ್ ಮಾಡಿ ಒಂದು ಲೋಟ ನನಗೆ ಕಾಫಿ, ನನ್ನ ಮಗಳಿಗೆ ಒಂದು ಲೋಟ ಹಾಲು. ಇವತ್ತು ಫ್ರೆಂಡ್ಸ್ ಮಳೆ ಹೋಗ್ತಿದ್ದೆ, ಈ ಕಾಫಿ ಜೊತೆ ಬಿಸಿ ಬಿಸಿ ಬೋಂಡನೋ ಬಜ್ಜಿನೋ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ನನ್ನ ಮಗಳಿಗೂ ಒಂದು ಲೋಟ ಹಾಲು ಕುಡಿಸ್ತೀನಿ ಈವ್ನಿಂಗ್ ಟೈಮು. ನೀರೆಲ್ಲ ಚಲ್ಕೊಬಿಟ್ಲು ಬಟ್ಟೆ ಮೇಲೆ ಇವಳು, ಅದಕ್ಕೆ ಇವಾಗ ಟೀ ಶರ್ಟ್ ಚೇಂಜ್ ಮಾಡೋಣ ಅಂತ ಬಂದಿದ್ದೀವಿ. ಟೀ ಶರ್ಟ್ ಚೇಂಜ್ ಮಾಡಿ ಅಂತ ಮಾಡ್ತಿದ್ರೆ ಅವಳು ಹಂಗೆ ಕಾಮಿಡಿ ಮಾಡ್ತಾಯಿದ್ಲು. ಅದು ನನಗೆ ನೋಡಿಕೊಂಡು ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದ್ದು ಒಂದೆರಡು, ಅದನ್ನು ತೊಳೆದು ಹಾಗೆ ಜೋಡಿಸ್ಕೊಂಡ ನಂತರ ಈ ಕಡೆ ಬಂದು ನೋಡ್ತಿದ್ದಂಗೆ ನನ್ನ ಮಗಳು ಇನ್ನೊಂದು ಕಿತಾಪತಿ ಮಾಡಿದ್ಲು. ಈಗ ತಾನೇ ಡ್ರೆಸ್ ಚೇಂಜ್ ಮಾಡಿದೆ, ನೋಡಿದ್ರೆ ಆಲೆ ಓರಿಯೋ ಬಿಸ್ಕೆಟ್ ತಿಂದು ಇಲ್ಲೆಲ್ಲ ಗಲೀಜು ಮಾಡಿ ನೋಡಿ ಹೆಂಗಿದ್ದಾಳೆ. ನಂಗೇನು ಗೊತ್ತೇ ಇಲ್ಲ ನನಗೆ. ಇವಾಗ ಮತ್ತೆ ಈ ಟೀ ಶರ್ಟ್ನು ರಿಮೂವ್ ಮಾಡಬೇಕು ಗಾಯ್ಸ್. ಅವಳ ಮೂತಿ ನೋಡ ಎಷ್ಟು ಚಂದ. ಊಟ ಮಾಡಿಸೋ ಟೈಮ್ ಆಗಿತ್ತು. ಅಷ್ಟರಲ್ಲಿ ಇವಳಿಗೆ ತಿನ್ನಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಓಡಾಡಿಸ್ಕೊಂಡು ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು ಮಕ್ಳಿಗೆ. ಹಂಗೂ ಹಿಂಗೂ ಮಾಡಿ ತಿನ್ನಿಸಿದ್ವಿ. ಮೇಡ 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 ಮಾಡು. ಗುಡ್ ಗರ್ಲ್ ಬಂಗಾರಿ, ಗುಡ್ ಗರ್ಲ್. ಬಟ್ಟೆ ನೈಟೇ ನೆನೆಸಿಟ್ಟಿದ್ದೀನಿ, ಮಾರ್ನಿಂಗ್ ಎದ್ದು ವಾಶ್ ಮಾಡಬೇಕು. ಅದರಿಂದಾಗಿ ಹಾಗೆ ಹೇಳ್ದಂಗೆ ಮನೆಯೆಲ್ಲ ಯಾವ ಮಟ್ಟಿಗೆ ಮಾಡಿ ಇಟ್ಟಿದ್ದಾಳೆ. 5 ನಿಮಿಷ ಬಿಡಲ್ಲ, ಒಳಗಡೆಯಿಂದ ತರಕಾರಿ ಎಲ್ಲ ತಂದು ಇಲ್ಲಿ ಬಿಸಾಡಿದ್ದಾಳೆ ಫುಲ್. 5 ನಿಮಿಷ ಏನು ಮಾಡೋಕ್ಕೆ ಬಿಡಲ್ಲ ಈ ಕಿತಾಪತಿ. ಆಚೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಪಾಪುಗೆ ಸ್ಲಿಪ್ಪರ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದೆ. ಕೈ ಕೊಡು, ಕೈ ಕೊಡು, ಕೈ ಕೊಡು. ಯಾವುದು ಗಾಡಿ ಬರ್ತಾನಿಲ್ಲ, ಸೊ ಅದಕ್ಕೆ ಅವಳನ್ನ ಒಬ್ಬರನ್ನೇ ಬಿಟ್ಟಿದ್ದೀನಿ. ಏಯ್ 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 ತುಂಬ ಸ್ಲೋಲಿ ನಿಧಾನಕ್ಕೆ ಹೋಗ್ಬೇಕು. ಈಗ ಸ್ವಲ್ಪ ಆಟಾಡ್ಸಿದ್ರೆ ಮಾರ್ನಿಂಗಿಂದ ಒಬ್ಬಳೇ ಇರ್ತಾಳೆ ಮನೇಲಲ್ವಾ, ಸೊ ಅದಕ್ಕೆ ಇಷ್ಟೊತ್ತಲ್ಲಿ ಊಟ ಆದಮೇಲೆ ಹಿಂಗೆ ರೌಂಡ್ ತೋರಿಸ್ತೀನಿ. ಸ್ಪೆಷಲ್ ಆಮ್ಲೆಟ್ ಇದು. ನಮ್ಮ ಮನೆಯವ್ರು ಬಂದರು, ಆಮ್ಲೆಟ್ ಮಾಡಿ ಊಟ ಮಾಡ್ದು. ಇವತ್ತಿನ ಲಾಗ್ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.